ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ, ಹಾಗೆ ಟೈಮ್ 11 ಗಂಟೆ ಆಗ್ತಾ ಬಂತು. ಪೇಟೆಗೆ ಹೊರಟಿದ್ದೀನಿ. ಫಿಶ್ ತರೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ದುಡ್ಡು ಕೊಟ್ಟಿದ್ದಾರೆ, ಫಿಶ್ ಇವತ್ತು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಹೊರಟಿದ್ದೀನಿ. ಎಲ್ಲರಿಗೂ ಕೋಲ್ಡ್ ಆಗಿದೆ ಮನೆಯಲ್ಲಿ, ವಾಯ್ಸ್ ಅಂತೂ ಕಂಪ್ಲೀಟಾಗಿ ಹೋಗಿದೆ. ಓಕೆ, ಬೇಗ ಹೋಗಿ ಫಿಶ್ ತಂದು ಆಮೇಲೆ ಗ್ರೇವಿ ಮಾಡಬೇಕು. ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಬಟ್ಟೆ ಇದೆ ನೋಡಿ, ಎಲ್ಲ ಕಡೆ ಬಟ್ಟೆಗಳನ್ನು ಹರಡ್ಕೊಂಡಿದ್ದೀವಿ. ತುಂಬ ಬಟ್ಟೆ ಇತ್ತು ಇವತ್ತು ವಾಶ್ ಮಾಡೋದಕ್ಕೆ. ಸೊ ಹಾಗಾಗಿ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಬಟ್ ಬಿಸಿಲಿಲ್ಲ, ಬಿಸಿಲು ಸ್ವಲ್ಪ ಕಡಿಮೆ ಇದೆ ಇವತ್ತು. ಯಾವಾಗಲೂ ಅಷ್ಟೇ, ನಾನು ಬೆಡ್ಶೀಟ್ ಯಾವಾಗ ವಾಶ್ ಮಾಡ್ತೀನಿ ಅವತ್ತು ಬಿಸಿಲು ಬರಲ್ಲ. ಸೊ ಈ ಥರ ಇರುತ್ತೆ. ಓಕೆ, ಇವಾಗ ಲೇಟ್ ಆಗುತ್ತೆ. ನಾನು ಬೇಗ ಹೋಗಿ ಬಂದು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಫ್ಲಿಪ್ಕಾರ್ಟಲ್ಲಿ ನಾನು ಕ್ರಾಸ್ ಕಟ್ ಟ್ರೈಪಾಡ್ ಲ್ಯಾಂಪ್ ಬರುತ್ತಲ್ವ, ಸೊ ಅದನ್ನು ಆರ್ಡರ್ ಹಾಕಿದ್ದೆ. ಮನೆ ಕಾರ್ನರಲ್ಲಿ ಎಲ್ಲಿಯಾದರೂ ಇಡೋದಕ್ಕೊಂದು ಇರಲಿ ಅಂತ ಅಂದ್ಬಿಟ್ಟು. ಸೊ ಅದು ಇವತ್ತು ಬಂದಿತ್ತು. ಹಾಗೆ ಫೋನ್ ಮಾಡಿದ್ರು, ತಗೊಂಡು ಹೋಗಿ ಬಂದು ಆಫೀಸಿಗೆ, ನಮಗೆ ತಗೊಂಡು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಆಫೀಸ್ಗೆ ಹೋಗಿಬಿಟ್ಟು ಅಲ್ಲಿಂದ ಕಲೆಕ್ಟ್ ಮಾಡಿಬಿಟ್ಟು ಇವಾಗ ತಂದೆ. ಮನೆಗೆ ತಂದು ಕೂಡಲೇ ಪ್ಯಾಕ್ನ ಓಪನ್ ಮಾಡಿಬಿಟ್ಟು ಎಲ್ಲ ಪಾರ್ಟ್ಸ್ ಸಪ್ರೇಟ್ ಆಗಿರುತ್ತಲ್ವ, ಅದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ಕೂತಿದ್ದಾಳೆ. ವೆಯ್ಟ್ ಮಾಡ್ತಾ ಇದ್ಲು ತುಂಬ ದಿನದಿಂದ, ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು. ಅವಳಿಗೆ ಕೂಡ ಅಷ್ಟೇ, ಮನೆಗೆ ಏನಾದರೂ ಈ ಥರ ತರ್ತೀನಿ ಅಂತ ಅಂದಾಗ ತುಂಬ ಖುಷಿ ಅವಳಿಗೆ. ಮನೆ ಮೇಕ್ ಓವರ್ ಮಾಡೋದಂತ ಹೇಳಿದರೆ ಸಖತ್ ಇಷ್ಟ. ಯಾವಾಗಲೂ ಏನಾದರೂ ಒಂದು ಹುಡುಕ್ತಾನೆ ಇರ್ತಾಳೆ, ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇರ್ತಾಳೆ ನನ್ನಲ್ಲಿ. ಅದು ಥರ ಅದು ಆರ್ಡ್ರ್ ಮಾಡಿ ಇದು ಆರ್ಡ್ರ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಮೇಕ್ ಓವರ್ ಮಾಡೋದಂತ ಹೇಳಿದರೆ ಸಖತ್ ಇಷ್ಟ. ಹಾಗೆ ಅಮ್ಮ ಊರಿಗೆ ಹೋಗಿದ್ರು, 10 ಡೇಸ್ ಆಗಿತ್ತು ಊರಿಗೆ ಹೋಗ್ಬಿಟ್ಟು. ಹಾಗೆ ಇವತ್ತು ಬಂದಿದ್ದಾರೆ. ಇನ್ನೇನು ಕೌಶಿಗೆ ಡೆಲಿವರಿ ಡೇಟ್ ಕೂಡ ಹತ್ರ ಬಂತಲ್ವಾ ಅಂತ ಅಂದ್ಬಿಟ್ಟು ಬಂದರು. ಅವ್ರು ಬರಬೇಕಿದ್ರೆ ಆಟೋದಲ್ಲಿ ಬಂದರು. ಹಾಗೆ ಆಟೋದಲ್ಲಿ ಹಾಕಿ ಕಳಿಸಿದ್ದೆ ನಾನು ಈ ಪಾರ್ಸೆಲ್ನ ನಮ್ಮ ಪೇಟೆಯಿಂದ. ಹಾಗೆ ಕೆಲವೊಂದು ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಇತ್ತು. ಮೊನ್ನೆ ಅವ್ರು ಬರಬೇಕಿದ್ರೆ ತರೋದಕ್ಕೆ ಮರ್ತೋಗಿದ್ಲು ಕೌಶಿ ಅಂತ ಹೇಳ್ತಾ ಇದ್ಲು. ಸೊ ಅದನ್ನು ಕೂಡ ಎತ್ಕೊಂಡು ಬಂದಿದ್ದಾರೆ. ಹಾಗೆ ಕೆಲವೊಂದು ಥಿಂಗ್ಸ್ ಅಂದರೆ ಗ್ರೋಸರೀಸ್ ಎಲ್ಲ ಮನೆಯಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ತಂದಿದ್ದಾರೆ. ರಾಗಿ, ಆಮೇಲೆ ಕೆಲವೊಂದು ಚಿಕ್ಕ ಪುಟ್ಟ ಮಸಾಲೆ ಪದಾರ್ಥಗಳೆಲ್ಲ. ತೆಂಗಿನೆಣ್ಣೆ ಕೂಡ ತಂದಿದ್ದಾರೆ. ಇನ್ನು ನಮಗೆ ತೆಂಗಿನೆಣ್ಣೆ ಜಾಸ್ತಿ ಬೇಕಾಗತ್ತೆ ಅವಳ ಡೆಲಿವರಿ ಎಲ್ಲ ಆದ ನಂತರ, ಅದಕ್ಕೆ ಅಂತ ಅಂದ್ಬಿಟ್ಟು 1 ಲೀಟರ್ ಫ್ರೆಶ್ ತೆಂಗಿನೆಣ್ಣೆ ಕೂಡ ತಂದಿದ್ದಾರೆ. ಹಾಗೆ ಇದು ನೋಡಿ, ಕಷಾಯ ಕೊಡ್ತಾರಲ್ವಾ ಬಾಣಂತಿಗೆ ಡೆಲಿವರಿ ಆದ ನಂತರ. ಸೊ ಆ ಟೈಮ್ನಲ್ಲಿ ನಮಗೆ ಒಂದು ಕಾಳಜೀರಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಅದನ್ನು ಕಷಾಯ ಮಾಡಿ ಕೊಡ್ತಾರೆ. ಅದನ್ನು ಇಲ್ಲಿ ಇವಾಗ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ಥರ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಇನ್ನು ಇದನ್ನು ಯಾವ ಥರ ಮಾಡೋದಂತ ನಾನು ನೆಕ್ಸ್ಟ್ ಬಾಣಂತಿ ಕಷಾಯ ಅಂತ ಲಾಗ್ ಹಾಕ್ತೀನಲ್ವಾ, ಆ ಟೈಮ್ನಲ್ಲಿ ನಿಮಗೆ ಹೇಳ್ತೀನಿ ಆಯಿತಾ. ಯಾರಿಗಾದರೂ ಯೂಸ್ ಆದರೂ ಆಗ್ಬೋದು. ಇವತ್ತು ಜಸ್ಟ್ ಒಂದು ಕ್ಲಿಪ್ ಹಾಕಿದ್ದೀನಿ ಅಷ್ಟೇ. ಹಾಗೆ ಇವರೆಲ್ಲ ನಮ್ಮ ಮನೆ ಮಕ್ಕಳು ನೋಡಿ, ನಮ್ಮ ರಿಲೇಟಿವ್ಸ್ ಮಕ್ಕಳು. ನಮ್ಮ ಅಂದರೆ ಮನೆ ಹತ್ರ ತುಂಬ ಮನೆಗಳಿರೋದ್ರಿಂದ, ಅಂದರೆ ಎಲ್ಲ ಸಂಬಂಧಿಕರದೇ ಮನೆ ಇರೋದ್ರಿಂದ ಎಲ್ಲ ಮಕ್ಕಳು ಈ ಥರ ಜೊತೆಗೂಡ್ಬಿಟ್ಟು ಸಂಜೆ ಟೈಮ್ನಲ್ಲಿ ಆಟ ಆಡ್ತಾರೆ. ಇದೊಂಥರ ಖುಷಿ ನೋಡೋದಕ್ಕೆ. ತುಂಬ ಮಕ್ಕಳಿದ್ದಾರೆ ಆಯಿತಾ. ಎಲ್ಲರೂ ನಮ್ಮ ರಿಲೇಟಿವ್ಸ್ ಮಕ್ಕಳೇ. ಮನೆ ತುಂಬ ಹತ್ರ ಮನೆ ಇದೆ ನಮ್ಮ ರಿಲೇಟಿವ್ಸ್ ಇದು. ಸೊ ಅವರ ಮಕ್ಕಳು ಈ ಥರ ಜೊತೆಗೂಡ್ಬಿಟ್ಟು ಸಂಜೆ ಟೈಮಲ್ಲಿ ಆಟ ಆಡ್ತಾರೆ. ಹಾಗೆ ಇದೊಂದು ಗಿಡ ನೋಡಿ, ಕಡಿರ ಬೇರ್ ಅಂತ ಹೇಳ್ತೀವಿ. ಇದನ್ನು ತಂದು ಹಿಂದಿನ ದಿನ ನೀರಲ್ಲಿ ಈ ಥರ ನೆನೆಸಿಟ್ಟು ನೆಕ್ಸ್ಟ್ ಡೇ ಅದರಿಂದ ಕಷಾಯ ಮಾಡಿಕೊಡ್ತಾರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ತುಂಬ ಒಳ್ಳೆಯದು ಬೆನ್ನು ನೋವಿಗೆ ಅಂತ ಅಂದ್ಬಿಟ್ಟು. ಹಾಗೆ ನೆಕ್ಸ್ಟ್ ಡೇ ಬೆಳಿಗ್ಗೆಯಿಂದ ವಾಪಸ್ ಇದು ಲಾಗ್ನ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಬೇಗ ಇದ್ದಿದೆ, ಬೇಗ ಎಚ್ಚರ ಆಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ಹಾಗೆ ಬೆಳಗ್ಗೆ ಹೊರಗಡೆ ಬಂದು ಸ್ವಲ್ಪ ಯೋಗ ಮೆಡಿಟೇಷನ್ ಮಾಡೋಣ. ತುಂಬ ಚೆನ್ನಾಗಿತ್ತು ವಾತಾವರಣ. ಹಾಗೆ ಆಕಾಶ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಎದ್ದೇಳ್ಬೇಕಿದ್ರೆ ಹೊರಗಡೆನೆ ಕೂತ್ಕೊಂಡು ಸ್ವಲ್ಪ ಯೋಗ ಮಾಡ್ತಾ ಇದ್ದೀನಿ. 5:30 ಗಂಟೆಗೆ ಎದ್ದಿದ್ದೆ ಇವತ್ತು. 6:30 ಗಂಟೆ ತನಕ ಯೋಗ ಮೆಡಿಟೇಷನ್ ಮಾಡಿ ಮುಗಿಸ್ಕೊಂಡೆ. ಮನಸ್ಸು ತುಂಬಾನೇ ರಿಲ್ಯಾಕ್ಸ್, ಅಂದರೆ ತುಂಬ ರಿಲ್ಯಾಕ್ಸ್ ಫೀಲ್ ಆಯಿತು ನನಗೆ. ಬೇಗ ಎದ್ದರೆ ಇದೊಂದು ಒಳ್ಳೆ ಬೆನಿಫಿಟ್ಸ್, ಒಳ್ಳೆ ಎನರ್ಜಿ ಕೂಡ ಸಿಗತ್ತೆ. ಇಡೀ ದಿನ ತುಂಬ ಫ್ರೆಶ್ ಆಗಿರುತ್ತೆ ನನ್ನ ಮೂಡು ಈ ಥರ ಬೆಳಿಗ್ಗೆ ಬೇಗ ಎದ್ದು ಯೋಗ ಮೆಡಿಟೇಷನ್ ಮಾಡಿದರೆ. ಹಾಗೆ ಕಿಚನ್ಗೆ ಬಂದು ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಹಿಂದಿನ ದಿನ ನಾನು ಅಕ್ಕಿನ ರುಬ್ಬಿ ಇಟ್ಕೊಂಡಿದ್ದೆ, ಉದ್ದಿನ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು.
ಚೆನ್ನಾಗಿ ಹಿಟ್ಟು ಕೂಡ ಹೊದ್ಗು ಬಂದಿತ್ತ ಅಂದ್ರೆ ಸ್ವಲ್ಪ ಸೆಕೆ ಇತ್ತು ನಿನ್ನೆ ನೈಟ್, ಆ ಒಂದು ರೀಸನಿಗೆ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಹಿಟ್ಟು ಹುದುಗ್ ಬಂದಿತ್ತು, ಫುಲ್ ಆಗಿತ್ತು ಪಾತ್ರೆನಲ್ಲಿ. ಸೊ ಹಾಗೆ ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಒಂದು ಆಲೂಗಡ್ಡೆ ಗ್ರೇವಿ ತರ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿಬಿಟ್ಟು ಮೊದಲು ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಕೋತೀನಿ, ಒಂದು 2 ವಿಷಲ್ ಕೂಗಿಸ್ಕೊತೀನಿ ಅಷ್ಟೇನೆ. ಹಾಗೆ ಈರುಳ್ಳಿ ಆಮೇಲೆ ಹಸಿಮೆಣಸನ್ನ ಸಪ್ರೇಟ್ ಆಗಿ ಕಟ್ ಮಾಡಿ ಎತ್ತಿಟ್ಕೋತೀನಿ. ಇನ್ನು ಇವತ್ತು ರೆಸಿಪಿ ಶೇರ್ ಮಾಡೋದಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಇತ್ತು, ನಾನು ನೋಡೇ ಇಲ್ಲ ಬೆಳಿಗ್ಗೆ ಎದ್ದೇಳಬೇಕಿದ್ರೆ. ಸೊ ಹಾಗಾಗಿ ನನಗೆ ಅಡುಗೆ ಬೇಗ ಆಗಬೇಕಿತ್ತಲ್ವಾ, ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂತ ಅಂದ್ಬಿಟ್ಟು ಹಾಗೆ ಚಾರ್ಜ್ಗೆ ಹಾಕ್ಕೊಂಡೆ. ಸೊ ರೆಸಿಪಿನ ಶೇರ್ ಮಾಡೋದಕ್ಕಾಗಿಲ್ಲ. ಬಟಾಣಿ ಮತ್ತು ಆಲೂಗೆಡ್ಡೆನ ಹಾಕಿಬಿಟ್ಟು ಸಿಂಪಲ್ ಆಗಿ ಒಂದು ಗ್ರೇವಿ ಮಾಡ್ಕೊಂಡಿರೋದು ಅಷ್ಟೇನೆ. ಬೆಳಗ್ಗೆ ತುಂಬ ಗಡಿಬಿಡಿ ಅಲ್ವಾ, ಮಕ್ಕಳು ಎಲ್ಲ ಸ್ಕೂಲ್ ಕಾಲೇಜ್ ಹಾಗೆ ಹಸ್ಬೆಂಡ್ ವರ್ಕಿಗೆಲ್ಲ ಹೋಗ್ತಾರಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಬೇಗ ಬೇಗ ಆಗಬೇಕಾಗತ್ತೆ. ಈ ಥರ ಮಾಡಿದ್ದೆ ನೋಡಿ. ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡು ಬಟಾಣಿ ಹಾಕಿಬಿಟ್ಟು ಸಿಂಪಲ್ಲಾಗಿ ಈ ಥರ ಒಂದು ಗ್ರೇವಿ ಥರ ಮಾಡಿಕೊಂಡೆ. ಹಾಗೆ ಅಮ್ಮ ನೋಡಿ ನಿನ್ನೆ ಈ ಥರ ಕಟ್ ಮಾಡಿ ಬೇರೆನ ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನು ಇವತ್ತು ಇದನ್ನು ಚೆನ್ನಾಗಿ ಗುದ್ಬಿಟ್ಟು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ಕಷಾಯ ಇಡೋದು ಅಷ್ಟೇ. ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಬ್ಯಾಕ್ ಪೇನಿಗಂತೂ ಈ ಒಂದು ಬೇರಿನ ಕಷಾಯ ತುಂಬ ಒಳ್ಳೆಯದು, ತುಂಬ ಬೇಗ ಕ್ಯೂರ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಕಷಾಯ ಮಾಡಿಕೊಟ್ರೆ. ಹಾಗೆ ರಾಗಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಟೈಮ್ 11 ಗಂಟೆ, ಸಂಡೇ ಇವತ್ತು. ನಮ್ಮ ಈಶಾನ್ ಬಂದಿದ್ದ, ನನ್ನ ಹಸ್ಬೆಂಡ್ ಕಸಿನ್ ಅಣ್ಣನ ಮಗನ ಮಗ ಇವನು ಈಶಾನ್. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾನೆ. ಹಾಗೆ ಮನೆಗೆ ಬಂದು ಹಾಯ್ ಮಾಡ್ತಾ ಇದ್ದಾನೆ ನೋಡಿ. ಜ್ಯೂಸ್ ಕುಡಿ ಅಂತ ಹೇಳಿದರೆ ಇಲ್ಲ ಬೇಡ ಅಮ್ಮ ಬೈತಾರೆ ಅಂತ ಹೇಳ್ತಾನೆ. ಸೊ ಬಿಸಿನೀರಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಜ್ಯೂಸ್ ಕೊಟ್ಟೆ, ಶೀತ ಆಗುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಕೊಟ್ಟಿದ್ದೀನಿ. ಹಾಗೆ ಅಮ್ಮ ಇವತ್ತು ಏನು ಟೈಸನ್ ಕೋಲಿದ್ದು ಪುಳಿಮುಂಚಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದಾರೆ. ನನ್ನ ಅಮ್ಮ ಈ ಈರುಳ್ಳಿ ಕಟ್ ಮಾಡುವಂತಹ ರೀತಿ ನೋಡಿ, ಅವರಂದ್ರೆ ಕೆಳಗಡೆ ಕೂತ್ಕೊಂಡು ಕತ್ತಿ ತಗೊಂಡು ಅದರಲ್ಲಿ ಕಟ್ ಮಾಡ್ತಾರೆ. ಈ ತರ ಚಾಕುನಲ್ಲಿ ಕಟ್ ಮಾಡೋದಕ್ಕೆ ಬರಲ್ಲ, ಹೇಗೇಗೋ ಕಟ್ ಮಾಡಿ ಹಾಕಿದ್ದಾರೆ. ಶುರು ಮಾಡ್ಕೊಂಡಿದ್ದೀವಿ ಇವತ್ತು. ಟೈಸನ್ ಪುಳಿಮುಂಚಿ ತುಂಬಾ ಸಮಯ ಆಯ್ತು ಟೈಸನ್ ಕೋಳಿ ತರದೆ. ನಾವು ಯಾವಾಗ್ಲೂ ಬಾಯ್ಲರ್ ತಂದ್ಬಿಟ್ಟೆ ಮಾಡ್ತಾ ಇದ್ವಿ. ಏನೇ ಸುಕ್ಕ ಮಾಡ್ಲಿ ಗ್ರೇವಿ ಮಾಡ್ಲಿ ಏನೇ ಮಾಡೋದಿದ್ರು ಅಂದ್ರೆ ಬಾಯ್ಲರ್ ಚಿಕನ್ ತಂದೆ ನಾವು ಮಾಡ್ತಾ ಇರುವಂತದ್ದು. ಇವತ್ತು ಟೈಸನ್ ತಿನ್ನೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ಟೈಸನ್ ತಂದ್ಬಿಟ್ಟು ಅದರಿಂದ ಪುಳಿಮುಂಚಿ ಮಾಡ್ತಾ ಇದ್ದಾರೆ. ಇವತ್ತು ರೆಸಿಪಿ ಅಮ್ಮಂದು. ಇಲ್ಲಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಟೈಸನ್ ಏನಂತ ಹೇಳಿದ್ರೆ ಕುಕ್ಕರಲ್ಲಿ ಬೇಯಿಸ್ಬೇಕಾಗತ್ತೆ, ತುಂಬಾ ಹೊತ್ತು ಬೇಕಾಗತ್ತೆ. ನಮ್ ಕಡೆ ಟೈಸನ್ ಅಂತ ಹೇಳ್ತಾರೆ, ಕೆಲವೊಂದ್ ಕಡೆ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ. ಏನೋ ಒಂದ್ ಪೇರು, ಮೊಟ್ಟೆ ಕೋಳಿ. ಹೌದು, ಕೆಲವೊಂದ್ ಕಡೆ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ. ಈ ನಾರ್ತ್ ಸೈಡ್ ಅಲ್ಲೆಲ್ಲ ಮೊಟ್ಟೆ ಕೋಳಿ ಅಂತ ಹೇಳ್ತಾರೆ. ನಾವು ಹೇಳೋದು ಟೈಸನ್ ಅಂತ ಅಂದ್ಬಿಟ್ಟು ಅದಕ್ಕೆ. ಸೊ ಗಟ್ಟಿ ಇರತ್ತೆ, ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಒಂದು 5 ವಿಷಲ್ ಕೂಗಿಸ್ಕೋತೀವಿ. ಈ ಊರಿನ ಕೋಳಿ ಎಲ್ಲ ಬರುತ್ತಲ್ವಾ, ನಾಟಿ ಕೋಳಿ ಎಲ್ಲ ಬರುತ್ತಲ್ವಾ, ಸೊ ಅದೇ ತರ ಇರತ್ತೆ. ತೋರಿಸ್ತೀನಿ ಇವತ್ತು ರೆಸಿಪಿನ. ಚಿಕನ್ ಟೈಸನ್ ಚಿಕನ್ ಇದ್ದು ಪುಳಿಮುಂಚಿ ಯಾವ ತರ ಮಾಡೋದಂತ ಅಂದ್ಬಿಟ್ಟು ಸೇಮ್ ಇರುತ್ತೆ. ಬಾಯ್ಲರ್ ಚಿಕನ್ ಮಾಡ್ತೀವಲ್ವಾ ಪುಳಿಮುಂಚಿ ಅದೇ ತರ ಇರುತ್ತೆ, ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇನೆ. ಹಾಗೆ ರೆಸಿಪಿನ ತೋರಿಸ್ತೀನಿ ಆಯ್ತಾ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಈ ತರ ಒಂದ್ಸಲ ಮಾಡ್ಕೋಬಹುದು. ಫಸ್ಟ್ ಸ್ವಲ್ಪ ಅಂದ್ರೆ 1.5 ಗೆಡ್ಡೆ ಈರುಳ್ಳಿ ಹಾಕಿದ್ದಾರೆ. 1.5 kg ಚಿಕನ್ ಇದೆ ಇವತ್ತು. 1.5 kg ಚಿಕನ್ಗೆ 1.5 ಗೆಡ್ಡೆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾರೆ ಆಯ್ತಾ. ನೆಕ್ಸ್ಟ್ ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕ್ಬಿಟ್ಟು ವಾಪಸ್ ಚೆನ್ನಾಗಿ ಇದನ್ನ ಫ್ರೈ ಮಾಡ್ತಾರೆ. ಅಂದ್ರೆ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ತಾರೆ. ಡಾರ್ಕ್ ಅಲ್ಲ, ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಚಿಕನ್ ಅನ್ನ ಹಾಕಬೇಕು. ಅಂದ್ರೆ ಟೈಸನ್ ಚಿಕನ್ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಬಾಯಿ ಹುಣ್ಣೆಲ್ಲ ಆಗುತ್ತೆ ಬೇಗ ಇದನ್ನ ತಿಂದ್ರೆ ಅಂತ ಅಂದ್ಬಿಟ್ಟು ಈ ತರ ತುಪ್ಪ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ. ಈ ತರ ಮಾಡಿದ್ರೆ ಏನಾಗಲ್ಲ, ಹೀಟ್ ಎಲ್ಲ ಆಗಲ್ಲ ಬಾಡಿಗೆ ಅಂತ ಅಂದ್ಬಿಟ್ಟು ಈ ತರ ಮಾಡೋದು. ಹಾಗೆ ಇಲ್ಲಿ ಇವಾಗ ಕ್ಲೀನ್ ಮಾಡಿ ಇಟ್ಟಂತಹ ಚಿಕನ್ ಅನ್ನ ಹಾಕ್ತಾ ಇದ್ದಾರೆ. ಅಂದ್ರೆ ಬಾಯ್ಲರ್ ಚಿಕನ್ ಆದ್ರೆ ಈ ತರ ಕುಕ್ಕರ್ ಅಲ್ಲೆಲ್ಲ ಬೇಯಿಸುವಂತಹ ನೆಸೆಸಿಟಿ ಇರಲ್ಲ. ಬಟ್ ಟೈಸನ್ ಆ ತರ ಅಲ್ಲ, ಟೈಸನ್ ಬೇಯಿಸ್ಬೇಕಾಗತ್ತೆ ಕುಕ್ಕರ್ ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಅದು ಸ್ವಲ್ಪ ಹಾರ್ಡ್ ಇರುತ್ತೆ. ಏನು ಈ ಟೈಸನ್ ಚಿಕನ್ ಇರುತ್ತಲ್ವಾ ತುಂಬಾ ಹಾರ್ಡ್ ಇರೋದ್ರಿಂದ ಈ ತರ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಪೌಡರ್ ಹಾಗೆ ನಿಂಬೆ ರಸ, ಅರ್ಧ ನಿಂಬೆ ರಸನ ಟೈಸನ್ಗೆ ಈ ತರ ಹಿಂಡ್ಬೇಕು. ಆವಾಗ ಏನೋ ಈ ಟೈಸನ್ ಇದ್ದು ಮಾಂಸ ಬರುತ್ತಲ್ವಾ ಸ್ವಲ್ಪ ಸಾಫ್ಟ್ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಅರ್ಧ ನಿಂಬೆ ರಸನ ಹಿಂಡ್ಬಿಟ್ಟು ಹಾಗೆ ಒಂದು 5 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಇಲ್ಲಿ ಇವಾಗ ಮಸಾಲೆ ಪದಾರ್ಥಗಳನ್ನ ರೆಡಿ ಮಾಡ್ತಾ ಇದೀವಿ. ಒಂದು 20 ರಿಂದ 25 ಬ್ಯಾಡಗಿ ಮೆಣಸು ಹಾಕೊಂಡಿದ್ದಾರೆ. ನಂತರ ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕೊತ್ತಂಬರಿನ ಹಾಕೊಂಡಿದ್ದಾರೆ. ಸ್ವಲ್ಪ ಕರಿಬೇವು, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ ಇಷ್ಟನ್ನ ಹಾಕಿ ನೀಟಾಗಿ ಇಲ್ಲಿ ಇವಾಗ ಫ್ರೈ ಮಾಡ್ತಾ ಇದ್ದಾರೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದಾರೆ. ಅಲ್ಲಿ ಮಸಾಲೆ ಸ್ವಲ್ಪ ತಣ್ಣಗಾಗ್ಲಿ ಅಂತ ಅಂದ್ಬಿಟ್ಟು ಬೇರೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಅಂದ್ರೆ ಟೊಮೆಟೊ ಎಲ್ಲ ತಂದಿದ್ರು ನಿನ್ನ ಹಸ್ಬೆಂಡ್ ಬರ್ಬೇಕಿದ್ರೆ, ಕೊತ್ತಂಬರಿ ಸೊಪ್ಪೆ ಟೊಮೆಟೊ ಹಣ್ಣೆಲ್ಲ ತಂದಿದ್ರು.
ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಬಾಕ್ಸಲ್ಲಿ ಎತ್ತಿಡ್ತಾ ಇದ್ದೀನಿ. ಈ ಥರ ತರಕಾರಿಗಳನ್ನು ಬಾಕ್ಸಲ್ಲಿ ಎತ್ತಿಟ್ರೆ ತುಂಬ ದಿನಗಳವರೆಗೂ ಫ್ರೆಶ್ ಆಗಿರುತ್ತೆ ಫ್ರಿಜ್ಜಲ್ಲಿ. ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ಇದೇ ಥರ ಇಡೋದು. ನಿಂಬೆ ಹಣ್ಣು ಇದ್ದರೆ ಅದನ್ನು ಕೂಡ ಈ ಥರ ಟಿಶ್ಯೂನಲ್ಲಿ ಸುತ್ತಬಿಟ್ಟು ಎತ್ತಿಡ್ತೀನಿ. ಏನೂ ಹಾಳಾಗಲ್ಲ, ತುಂಬ ದಿನಗಳವರೆಗೆ ಫ್ರೆಶ್ ಆಗಿಯೇ ಇರುತ್ತೆ. ಸೊ ಈ ಥರ ಮಾಡ್ತೀನಿ. ಹಾಗೆ ಇಲ್ಲಿ ಇವಾಗ ಮಸಾಲೆ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದಾರೆ, ಹಾಗೆ ಒಂದು 1.5 ಇಂಚಿನಷ್ಟು ಶುಂಠಿ, ಒಂದು 10ರಿಂದ 12 ಎಸ್ಲು ಬೆಳ್ಳುಳ್ಳಿ, 1 ಗೆಡ್ಡೆ ಹಸಿ ಈರುಳ್ಳಿ ಎಲ್ಲವನ್ನು ಕೂಡ ಹಸಿ ಹಾಕಿಬಿಟ್ಟು ಹುರ್ಕೊಂಡಿರುವಂಥ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಸಾಲೆ ರುಬ್ಬೋದು ಅಷ್ಟೇ. ಹಾಗೆ ಇಲ್ಲಿ ಚಿಕನ್ ಕೂಡ ಬೆಂದಿದೆ, ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಹಾಗೆ ಶಿಫ್ಟ್ ಮಾಡಿಕೊಂಡು ರುಬ್ಬಿರುವಂತಹ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಸಾಲೆನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಸ್ವಲ್ಪ ದಪ್ಪ ಗ್ರೇವಿ ಥರ ಮಾಡ್ಕೊಳ್ತಾ ಇದ್ದೀವಿ, ಸಾರು ಮಾಡ್ತಾ ಇಲ್ಲ. ಓಕೆ, ಇವಾಗ ಫೈನಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ರುಚಿಯಾದಂತಹ ಚಿಕನ್ ಪುಳಿ ಮುಂಚಿ ರೆಡಿ. ಟೈಸನ್ ಚಿಕನ್ ಮೊಟ್ಟೆ ಕೋಳಿದ್ದು ಪುಳಿ ಮುಂಚಿ ರೆಡಿ. ಖಡಕ್ಕಾಗಿದೆ ಅಲ್ವಾ? ಹೌದು, ಕೊಡಕ್ಕೆನ ಅಂತ ಹೇಳ್ತೇವೆ ನಮ್ಮ ತುಳು ಭಾಷೆನಲ್ಲಿ. ಕೊಡಕ್ಕೆನಾಗಿದೆ ಅಂತ. ಖಾರ ಇದ್ರೆ ಖಾರ ಆಗತ್ತಲ್ವಾ, ಏನಾದರೂ ಈ ಥರ ಗ್ರೇವಿ ಎಲ್ಲ ಮಾಡಿದಾಗ ಸ್ವಲ್ಪ ಖಾರ ಆದರೆ ಕೊಡಕ್ಕೆನಾಗಿದೆ ಅಂತ ಹೇಳ್ತೇವೆ. ಹುಳಿ ಮೆಣಸೆಲ್ಲ ಖಾರ ಆಗತ್ತಲ್ವಾ, ಆ ಟೈಮ್ನಲ್ಲಿ ಆ ಪದ ಬಳಸ್ತೇವೆ ನಾವು, ಕೊಡಕ್ಕೆನಾಗಿದೆ ಅಂತ ಅಂದ್ಬಿಟ್ಟು. ಇನ್ನೊಂದೇನು ಗೊತ್ತಾ, ಸಂಡೇ ಯಾವಾಗಲೂ ಮನೆಯಲ್ಲಿ ಚಿಕನ್ ಮಾಡ್ತೀನಲ್ವಾ, ಈ ಟೈಮ್ನಲ್ಲಿ ಚಿಕನ್ ರೆಡಿ ಆಯ್ತಾ ಅಂತ ಕೇಳ್ತಾ ಇರ್ತಾರೆ ಹಸ್ಬೆಂಡ್ ಆಗಿ ಮಕ್ಕಳು. ರೆಡಿ ಆಯಿತು ಅಂತ ಅಂದ್ಕೂಡಲೇ 3 ಜನ ಒಬ್ಬರಾದ ನಂತರ ಒಬ್ಬರು ಒಳಗಡೆ ಬಂದು ಒಂದು ಚಿಕ್ಕ ಬೌಲ್ ತಗೊಂಡು ಇದರಲ್ಲಿ ಒಂದು 2ರಿಂದ 3 ಪೀಸ್ ಹಾಕೊಂಡು ತಿಂತಾರೆ. ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ತಿಂತಾರೆ. ಇದೊಂದು ಪ್ರತಿಯೊಂದು ಮನೆಯಲ್ಲಿ ಕೂಡ ಇದೊಂದು ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ನಾನು. ಈ ಥರ ಇರುತ್ತೆ ನಮ್ಮನೇಲಿ ಕೂಡ ಅಷ್ಟೇನೆ. ಪ್ರತಿ ಸಂಡೇ ಇದೊಂದು ಅಂದರೆ ಊಟಕ್ಕಿಂತ ಮೊದಲು ಈ ಥರ ಟೇಸ್ಟ್ ಮಾಡಿ ನೋಡುವಂಥ ಒಂದು ಅಭ್ಯಾಸ ಇದ್ದೇ ಇದೆ. ಅಮ್ಮ ಮಾಡಿದ ಪುಳಿ ಮುಂಚಿ ಇವತ್ತು ಅಮ್ಮನ ಕೈ ರುಚಿ ನಮಗೆ. ಹಾಗೆಯೇ ಸಂಜೆ ಕೆಲಸ ಏನಂತ ಹೇಳಿದರೆ, ಬಟ್ಟೆ ವಾಶ್ ಮಾಡಿ ಹಾಕಿರ್ತೀನಲ್ವ, ಇವಾಗ ಚೆನ್ನಾಗಿ ಬಿಸಿಲಿರೋದ್ರಿಂದ ಸೊ ಅದನ್ನು ತೆಗೆದು ಅದನ್ನು ಫೋಲ್ಡ್ ಮಾಡಿ ಅದರ ಜಾಗದಲ್ಲಿ ಎತ್ತಿಡುವಂತಹ ಒಂದು ದೊಡ್ಡ ಕೆಲಸ ಸಂಜೆ ಟೈಮಲ್ಲಿ ಇದೊಂದು ಕೆಲಸ ಅಂತ ಹೇಳ್ಬೋದು. ಸೊ ಅದನ್ನು ಮಾಡ್ತಾ ಇದ್ದೀನಿ. ಎಲ್ಲ ಬಟ್ಟೆಗಳು ಚೆನ್ನಾಗಿ ಒಣಗಿತ್ತು. ಅಂದರೆ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬಿಸಿಲು ಬಂದರೆ ಸಾಕು, ಅದೆಷ್ಟು ಒಣಗಿದ್ರೂ ಸಾಕಾಗಲ್ಲ ನನಗೆ. ಸಂಜೆ ತನಕ ಹಾಗೇ ಬಿಡ್ತೀನಿ, ಆಮೇಲೆ ತೆಗೆದು ಒಳಗೆ ತಂದಿಡ್ತೀನಿ. ನನ್ನ ಹಸ್ಬೆಂಡ್ ನೋಡಿದರೆ ಬೈತಾರೆ, ಎಲ್ಲ ಕಲರ್ ಫೇಡ್ ಆಗುತ್ತೆ, ಅಲ್ಲಿ ತನಕ ಇರ್ತೀಯ ಅಲ್ಲೇ ಅಂತ ಅಂದ್ಬಿಟ್ಟು. ಸೊ ನನಗೆ ಅದು ಇಷ್ಟು ಒಣಗಿದ್ರೂ ಸಾಕಾಗಲ್ಲ. ಮನೆಗೆ ಎಷ್ಟೊಂದು ಬೆಕ್ಕು ಬರುತ್ತೆ ಗೊತ್ತಾ. ಇದು ನಮ್ಮನೆ ಬೆಕ್ಕಲ್ಲ, ಪಕ್ಕದ ಮನೆ ಬೇಕು ಅಂತ ಕಾಣಿಸುತ್ತೆ ನನಗೆ. ನಮ್ಮನೆಯಲ್ಲೇ ಇರುತ್ತೆ ಈ ಥರ ಕೂಗಿಕೊಂಡು. ಸೊ ಹಾಗೆ ಬಟ್ಟೆನೆಲ್ಲ ತೆಗೆದು ಫೋಲ್ಡ್ ಮಾಡಿ ಎತ್ತಿಟ್ಟು ಅಮ್ಮ ಟೀ ಮಾಡಿದರು. ಟೀ ಕುಡಿದು ಇವಾಗ ಸ್ವಲ್ಪ ಡ್ರೈವಿಂಗ್ ಮಾಡೋಣ. ಕಾರು ತುಂಬ ದಿನ ಆಗಿತ್ತು ನಾನು ಓಡಿಸ್ದೆ. ಹಾಗೆ ಸ್ವಲ್ಪ ನರ್ಸರಿಗೆ ಕೂಡ ಹೋಗೋದಕ್ಕಿತ್ತು, ಒಂದು ಗಿಡ ಬೇಕಿತ್ತು ನಮಗೆ ಅಂತ ಅಂದ್ಬಿಟ್ಟು, ಕೋಕೋಪಿಟ್ ಕೂಡ ತರೋದಕ್ಕಿತ್ತು ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಹಾಗೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಇವಾಗ ಹೊರಟಿದ್ದೀನಿ. ತಮ್ಮನ ಕಾರಿದೆ ಮನೆಯಲ್ಲಿ, ಬಟ್ ಅದನ್ನೇ ನಾನು ಓಡಿಸ್ಕೊಂಡಿದ್ರೆ ಈ ಕಾರನ್ನು ಓಡಿಸೋದು ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಗೇರ್ ಇರಲ್ಲ ಅಲ್ವಾ, ಅದು ತುಂಬ ಈಸಿ ಆಗುತ್ತೆ ಓಡಿಸೋದಕ್ಕೆ. ನಮಗೆ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆಯದು ಆಟೋಮೆಟಿಕ್ ಕಾರು. ಬಟ್ ಅದನ್ನು ಇದನ್ನು ಓಡಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನೇ ಓಡಿಸಿ ಅಭ್ಯಾಸ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನೇ ಇವಾಗ ಓಡಿಸ್ತಾ ಇದ್ದೀನಿ. ನಮ್ಮ ಮಕ್ಕಳ ಸೈನ್ಯ ಬರ್ತಾ ಇದೆ ನೋಡಿ. ಒಂದೆರಡು ತಿಂಗಳಾಯಿತು ನಾನು ಈ ಕಾರನ್ನು ಓಡಿಸೇ ಇರಲಿಲ್ಲ. ಸ್ವಲ್ಪ ಭಯ ಆಯಿತು ನನಗೆ, ಓಡಿಸ್ಬಹುದಾ, ತುಂಬ ದಿನ ಆಯ್ತಲ್ವ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಬಟ್ ಯಾವತ್ತಿಗೂ ಅಷ್ಟೇ, ನಾವು ಕಷ್ಟಪಟ್ಟು ಏನು ವಿದ್ಯೆ ಕಲ್ತಿರ್ತೀವಲ್ವ, ಅದು ನಮಗೆ ಖಂಡಿತವಾಗ್ಲೂ ಕೈ ಕೊಡಲ್ಲ. ಇವತ್ತು ಕೂಡ ಅಷ್ಟೇ, ಕಾರಲ್ಲಿ ಕೂತ್ ಕೂಡಲೇ ನನಗೆ ಅದೆಲ್ಲಿಂದ ಧೈರ್ಯ ಬಂತೋ ಗೊತ್ತಿಲ್ಲ, ಆರಾಮಾಗಿ ನಾನು ಕಾರನ್ನು ಓಡಿಸ್ತಾ ಇದ್ದೆ. ಹಸ್ಬೆಂಡ್ ಹೇಳ್ತಾ ಇದ್ರು, ಏನು ಭಯ, ಆರಾಮಾಗಿ ಓಡಿಸ್ತಾ ಇದೆಯಲ್ವ ಅಂತ ಅಂದ್ಬಿಟ್ಟು. ಸೊ ನನಗೆ ಕೂಡ ಹಾಗೆ ಅನ್ನಿಸ್ತು. ಏನು ಹೇಳ್ಕೊಡ್ತಾ ಇರಲಿಲ್ಲ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಹಾಗೆ ಕಾರು ಓಡಿಸ್ತಾ ಇರಬೇಕಿದ್ರೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಯಾವುದಾದ್ರೂ ಒಂದು ವಿದ್ಯೆ ಕಲ್ತ್ರೆ ನಾವು ಅದು ಮರೆಯಲ್ಲ ನಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದ್ರು. ಕಷ್ಟಪಟ್ಟು ಕಲ್ತಿರ್ತೀವಲ್ವ, ಅದು ನಮಗೆ ನೆನಪಿಗೆ ಬಂದೇ ಬರುತ್ತೆ. ಡ್ರೈವಿಂಗ್ ಕೂಡ ಹಾಗೇನೆ, ಒಂದ್ಸಲ ನೀನು ಕಲ್ತಿದ್ದಿ ಅಂತ ಅಂದರೆ ಯಾವತ್ತಿಗೂ ನಿನ್ಗೆ ಅದು ಮರೆಯಲ್ಲ. ನೀನು ಕೂತಾಕ್ಷಣ ಅದು ನಿನಗೆ ನೆನಪಿಗೆ ಬರುತ್ತೆ, ಆಟೋಮೆಟಿಕ್ ಆಗಿ ನಿನ್ನ ಕೈಕಾಲೆಲ್ಲ ಆಡತ್ತೆ, ಗಾಡಿ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ನಿಜ ಅಂತ ಅನ್ನಿಸ್ತಾ ಇತ್ತು. ನಾನು 2 ವೀಲರಲ್ಲೇ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ತುಂಬ ವರ್ಷಗಳ ನಂತರ, ಅಂದರೆ 7 ವರ್ಷ ಆಗಿತ್ತು ನಾನು ಕಲಿತು. 7 ವರ್ಷದ ನಂತರ 2 ವೀಲರ್ ಕೈಗೆ ಸಿಕ್ಕಿದ ಕೂಡಲೇ ನಾನು ಅದನ್ನು ಹಾಗೆ ಓಡಿಸ್ತಾ ಇದ್ದೆ.
ಅದೇ ರೀತಿ ಅಂತ ಹೇಳ್ತಾ ಇದ್ರು. ನೀನು ಇವಾಗ ಟೂ ವೀಲರ್ ಓಡಿಸ್ತಾ ಇದ್ದೀಯಲ್ವಾ, ತುಂಬಾ ವರ್ಷಗಳ ನಂತರ ಓಡಿಸ್ತಾ ಇದ್ದೆ, ಯಾರು ಹೇಳ್ಕೊಟ್ಟಿದ್ದಾರೆ ನಿನಗೆ? ಅದೇ ರೀತಿ ಕಾರ್ ಕೂಡ ಡ್ರೈವಿಂಗ್ ಅಂದ್ರೇನೆ ಹಾಗೆ, ಒಂದ್ಸಲ ಕಲ್ತ್ರೆ ಯಾವತ್ತಿಗೂ ಮರೆಯೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ನಾವಿವತ್ತು ಬಂದಿರೋದು ಸಿದ್ದವನ ನರ್ಸರಿಗೆ. ನಮ್ದು ಧರ್ಮಸ್ಥಳದ್ದು ಸಿದ್ದವನ ನರ್ಸರಿ ಅಂತ ಇದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ತುಂಬಾ ಗಿಡ ಇದೆ ಅಲ್ಲಿ ಮಾತ್ರ. ಅಂದ್ರೆ ಬರೀ ಹೂವಿನ ಗಿಡ ಮಾತ್ರ ಅಲ್ಲ, ಫ್ರೂಟ್ಸ್ ಇದ್ದು ಗಿಡ ಇರ್ಬೋದು, ಹಾಗೆ ಅಡಿಕೆ ಗಿಡ, ಕೆಲವೊಂದು ಹೂವಿನ ಗಿಡಗಳು, ಇಂಡೋರ್ ಪ್ಲಾಂಟ್ಸ್ ಇರ್ಬೋದು, ಔಟ್ಡೋರ್ ಪ್ಲಾಂಟ್ಸ್ ಇರ್ಬೋದು, ತುಂಬಾ ವೆರೈಟಿ ಪ್ಲಾಂಟ್ಸ್ಗಳೆಲ್ಲ ಇತ್ತು. ನಮಗೆ ಜಾಸ್ತಿ ಏನು ಬೇಕಿರ್ಲಿಲ್ಲ. ಹೊರಗಡೆ ಅಂತೂ ಮನೆ ಹೊರಗಡೆ ತುಂಬಾ ಪ್ಲಾಂಟ್ಸ್ ಇದೆ ನಮ್ಮ ಮನೆಯಲ್ಲಿ. ಇಂಡೋರ್ ಪ್ಲಾಂಟ್ಸ್ ಬೇಕಿತ್ತು. ಮೊನ್ನೆ ಒಂದು ತಗೊಂಡ್ ಬಂದಿದ್ದೆ, ಸೊ ಇವತ್ತೊಂದು ತಗೊಂಡ್ ಬರೋಣ ಅಂದ್ರೆ ನಾವು ಸ್ಟ್ಯಾಂಡ್ ತಗೊಂಡಿದ್ದೀವಿ ಅಲ್ವಾ, ಕಾರ್ನರ್ ಸ್ಟ್ಯಾಂಡ್, ಸೊ ಅದಕ್ಕೆ ಇಡೋದಿಕ್ಕೆ ಅಂತ ಅಂದ್ಬಿಟ್ಟು ಬೇಕು ಅಂತ ಬಂದ್ವಿ. ಇಲ್ಲಿ ನೋಡಿ ಸ್ನೇಕ್ ಪ್ಲಾಂಟ್ ಅಂತ ಹೇಳ್ತಾರಲ್ವಾ, ಅದು ಕೂಡ ಇತ್ತು. ತುಂಬಾ ವೆರೈಟಿ ಪ್ಲಾಂಟ್ಸ್ಗಳೆಲ್ಲ ಇತ್ತು. ಆದ್ವಿ. ಹೂವಿನ ಗಿಡ ತಗೊಳ್ಳೋದಂತ ಹೇಳಿದ್ರೆ ಬಟ್ಟೆ ಒಡವೆ ತಗೊಂಡಷ್ಟೇ ಖುಷಿ ನನಗೆ. ಬಟ್ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಿಲ್ಲ. ಮನೆಯಲ್ಲಿ ಆಲ್ರೆಡಿ ಹೊರಗಡೆ ಇದೆ ತುಂಬ ಹೂವಿನ ಗಿಡ. ಹಾಗೆ ಮನೆ ಒಳಗಡೆ ಇಡೋದಕ್ಕೆ ಒಂದೇ ಒಂದು ಪ್ಲಾಂಟ್ ಬೇಕಿತ್ತು ಅಂತ ಅಂದ್ಬಿಟ್ಟು ತರೋದಕ್ಕೆ ಹೋಗಿದ್ವಿ. ತೋರಿಸ್ತೀನಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಲಾಸ್ಟ್ ಟೈಮ್ ಕೂಡ ನಾನು ಒಂದು ಪ್ಲಾಂಟ್ಸ್ ತೊಗೊಂಡು ಬಂದಿದ್ದೆ, ಯಾವುದನ್ನು ಕೂಡ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಏನೆಲ್ಲ ತೊಗೊಂಡೆ, ಹಾಗೆ ಲೈಟ್ ಕೂಡ ತೋರಿಸ್ತೀನಿ ನಿಮಗೆ, ಆಯಿತಾ, ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇಷ್ಟೇ ಸ್ನೇಹಿತರೆ, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.